ಎಕ್ಸ್ಪೋರ್ಟರ್ ಆನ್ ರೆಕಾರ್ಡ್ ಮತ್ತು ಆಫ್ ರೆಕಾರ್ಡ್ ಬಗ್ಗೆ ಆಲ್ರೆಡಿ ನೋಡಿದ್ದೀರಾ ಅಂತ ಅನ್ಕೊಳ್ತೇನೆ. ಸೊ ಇವಾಗ ತುಂಬ ಜನ ಇವಾಗ ಆಲ್ರೆಡಿ ಎನ್ರೋಲ್ ಮಾಡಿದ್ದಾರೆ. ಆಫ್ ರೆಕಾರ್ಡಲ್ಲಂತೂ ಎನ್ಕ್ವೈರೀಸ್ಗಳು ತುಂಬಾ ಬರ್ತಾ ಇದೆ. ಆನ್ ರೆಕಾರ್ಡ್ಸಲ್ಲೂ ಕೂಡ ತುಂಬ ಎನ್ಕ್ವೈರೀಸ್ ಇದೆ. ಆಫ್ ರೆಕಾರ್ಡ್ ಆನ್ ರೆಕಾರ್ಡ್ ಎರಡೂ ವೀಡಿಯೋಸ್ಗಳು ಆಲ್ರೆಡಿ ಇದೆ. ಸೊ ನಿಮಗೆ JB ಎಕ್ಸ್ಪರ್ಟ್ಸಿಂದ ಯಾವ ಥರದ ಸಪೋರ್ಟ್ ಸಿಗ್ಬೋದು ಅದರ ಬಗ್ಗೆ ಆಲ್ರೆಡಿ ಮೆನ್ಷನ್ಡ್ ಆಗಿದೆ. ಆ ವೀಡಿಯೋಸ್ಗಳನ್ನ ಹೋಗಿ ನೋಡ್ಕೊಳ್ಳಿ. ಸೊ ಇಲ್ಲಿ ನಾವು ಎಡಿಷನಲ್ ತರ್ತಾ ಇರೋದೇನು ಸರ್, ಇವಾಗ ಎಕ್ಸ್ಪೋರ್ಟ್ ಆಫ್ ರೆಕಾರ್ಡಲ್ಲಿ ನಮ್ಮ ಕಂಪ್ನಿಯಿಂದ ಏನೂ ಆಗ್ತಾ ಇಲ್ಲ, ಓಕೆ. ಬಟ್ ಇವಾಗ ನನ್ನ ಕಂಪ್ನಿಯಿಂದ ಮಾಡಬೇಕಂದ್ರೆ ಎಕ್ಸ್ಪೋರ್ಟ್ ಆನ್ ರೆಕಾರ್ಡ್ ಸ್ವಲ್ಪ ನಮಗೆ ಎಕ್ಸ್ಪೆನ್ಸಿವ್ ಅನ್ನಿಸ್ತಾ ಇದೆ. ಸೊ ಅದಕ್ಕೆ ಬೇರೆ ಏನಾದರೂ ಸಪೋರ್ಟ್ ಇದೆಯಾ, ಅಥವಾ ನಮ್ಮ ಹೆಸರಲ್ಲೇ ನಾವು ಮಾರ್ಕೆಟಿಂಗ್ ಮಾಡಬೇಕಂದ್ರೆ ನೀವೇನಾದರೂ ಸಪೋರ್ಟ್ ಮಾಡ್ತೀರಾ ಅನ್ನೋದಾದರೆ ಇಲ್ಲಿ ನಿಮಗೆ ಕಾಂಬಿನೇಷನ್ಸಲ್ಲಿ ನಾವು ಇಮೇಲ್ ಮಾರ್ಕೆಟಿಂಗ್ ಮತ್ತು ಲಿಂಕ್ಡ್ಇನ್ ಔಟ್ರೀಚ್ ಪ್ಲ್ಯಾನ್ನ ತೊಗೊಂಡು ಬಂದಿದೆ. ಸೊ ಇಲ್ಲಿ ಏನಾಗುತ್ತೆ, ನಾರ್ಮಲಿ ಫುಲ್ ಫ್ಲೆಶ್ ಪ್ಲ್ಯಾನ್ಸಲ್ಲಿ ಕೋಆರ್ಡಿನೇಷನ್ ಆಗಿರ್ಬೋದು, ಕಾಲಿಂಗ್ ಆಗಿರ್ಬೋದು, ಇಂಟ್ರೆಸ್ಟಲ್ ಕಾಲಿಂಗ್ ಆಗಿರ್ಬೋದು, ಪ್ರತಿಯೊಂದು ಇನ್ಕ್ಲೂಡೆಡ್ ಇದೆ. ಬಟ್ ಏನಾಗುತ್ತೆ, ಕೆಲವೊಬ್ರು ಬಜೆಟ್ ಇರಲ್ಲ, ದುಡ್ಡು ಅಷ್ಟಿಲ್ಲ. ಸೊ ಹಾಗಿದ್ದಾಗ ನಾನು ಹೇಗೆ ಮಾಡಲಿ? ಸೊ ನೀವೇನು ಮಾಡ್ಬೋದು ಅಂದರೆ ನೀವು ಇಮೇಲ್ ಮಾರ್ಕೆಟಿಂಗ್ ಮತ್ತು ಲಿಂಕ್ಡ್ಇನ್ ಔಟ್ರೀಚ್ ಪ್ರೋಗ್ರಾಮ್ನ ತೊಗೊಳ್ಬೋದು. ಸೊ ಈ ಎರಡೂ ಕಾಂಬಿನೇಷನಲ್ಲಿ ತೊಗೊಳ್ಳೋದ್ರಿಂದ ಒಂದು ನಿಮಗೆ ಅಕೌಂಟ್ಸ್ ಇಮೇಲ್ ಐ ಡಿಸ್ ವಾರ್ಮ್ಡ್ ಇಮೇಲ್ ಐ ಡಿ ಸಿಗುತ್ತೆ. ಅಂದರೆ ನೀವು ಕಳಿಸಿರೋ ಇಮೇಲ್ಗಳು ಪ್ರಾಪರಾಗಿ ಇನ್ಬಾಕ್ಸಿಗೆ ಹೋಗುತ್ತೆ. ತುಂಬ ಜನ ಮಾಡ್ತಾರೆ, ಬಟ್ ಸರಿ ಮಾಡ್ತಾ ಇದ್ದೇನೋ ತಪ್ಪು ಮಾಡ್ತಾ ಇದ್ದೇನೋ ಅಥವಾ ಇಮೇಲ್ಗಳಲ್ಲಿ ಇನ್ಬಾಕ್ಸಿಗೆ ಹೋಗ್ತಾ ಇದೆಯೋ ಇಲ್ವೋ ಅದ್ರ ಬಗ್ಗೆ ಏನೂ ಗೊತ್ತಿರಲ್ಲ. ಸೊ ಅದನ್ನೆಲ್ಲವೂ ಕೂಡ ನಾವು ಮಾನಿಟರ್ ಮಾಡ್ತೇವೆ. ಇಮೇಲ್ಸ್ಗಳು ವಾರ್ಮ್ ಮಾಡ್ತೇವೆ. ಪರ್ಸನಲೈಸ್ ಇಮೇಲ್ಗಳನ್ನ ಮತ್ತು ಫಾಲೋಅಪ್ಗಳನ್ನ ನಾವು ನಿಮ್ಮ ಕ್ಲೈಂಟಿಗೆ ಮಾಡ್ತೇವೆ. ನಿಮ್ಮ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಲೀಡ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅಥವಾ ಬಂದಿರೋ ರಿಪ್ಲೈಗಳನ್ನ ನಿಮಗೆ ಫಾರ್ವರ್ಡ್ ಮಾಡಿರೋದಾಗಿರ್ಬೋದು, ಪ್ರತಿಯೊಂದು ಕೂಡ ನಿಮ್ಮ ಅಕೌಂಟ್ಗೆ ನಾವು ಮಾಡಿಸ್ಕೊಡ್ತೇವೆ. ಮಂತ್ಲಿ ಪರ್ಫಾರ್ಮೆನ್ಸ್ ರಿಪೋರ್ಟ್ ಕಳಿಸ್ಕೊಡ್ತೇವೆ. ಜೊತೆಗೆ ಬಾಯರ್ ಡೇಟಾ ಅಥವಾ ಏನು ಎನ್ರಿಚ್ಮೆಂಟ್ ಆಪ್ಷನ್ಸ್ ಇದೆ ಅದು ಕೂಡ ನಿಮಗೆ ಡೇಟಾಗಳು ಸಿಗುತ್ತೆ. ಸೊ ಏನು ಪ್ರೈಸಲ್ಲಿದೆ ಅಥವಾ ಯಾವ ಥರದ ಡೇಟಾಗಳು ಬೇಕು, ಇದರ ಮೇಲೆ ನಿಮ್ಮ ಪ್ರಾಡಕ್ಟ್ ಏನಿದೆ ಅಥವಾ ನಿಮ್ಮ ಇಂಡಸ್ಟ್ರಿ ಯಾವ ಥರ ಇದೆ ಅದರ ಮೇಲೆ ಡೇಟಾಗಳು ಡಿಪೆಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಬರೋದು ಲಿಂಕ್ಡ್ಇನ್ ಲೀಡ್ ಜನರೇಷನ್. ಸೊ ಇಲ್ಲಿ ನಿಮ್ಮ ಕಂಪ್ಲೀಟ್ ಲಿಂಕ್ಡ್ಇನ್ ಪ್ರೊಫೈಲ್ನ ಆಪ್ಟಮೈಸ್ ಮಾಡ್ತೇವೆ. ಲೀಡ್ಸ್ಗಳನ್ನ ವೆರಿಫೈ ಮಾಡಿರೋದವರಿಗೆ ಕನೆಕ್ಷನ್ ಕಳಿಸಿ ಅವ್ರಿಗೆ ಫಾಲೋಅಪ್ ಮಾಡ್ತೇವೆ. ಎಲ್ಲಿವರೆಗೂ ಅವರು ರಿಪ್ಲೈ ಕೊಡಲ್ವೋ ಅಲ್ಲಿವರೆಗೂ ಅವ್ರಿಗೆ ಕಂಟಿನ್ಯೂಯಸ್ ಆಗಿ ಫಾಲೋಅಪ್ ಹೋಗ್ತಾ ಇರುತ್ತೆ. ಸೊ ಎಂಗೇಜ್ಮೆಂಟ್ ವಯ ಪೋಸ್ಟ್ ಆ್ಯಂಡ್ ಗ್ರೂಪ್, ಅವರ ಪೋಸ್ಟ್ ಆಗಿರ್ಬೋದು ಅಥವಾ ಗ್ರೂಪ್ಸಲ್ಲಿ ಆಗಿರ್ಬೋದು, ಅಲ್ಲಿ ಹೋಗಿ ನಾವು ನಿಮ್ಮ ಎಂಗೇಜ್ಮೆಂಟ್ ಮಾಡ್ತೇವೆ. ಅವ್ರೇನೋ ಬರೆದಿರ್ತಾರೆ ಆರ್ಟಿಕಲ್ಸು, ಅದಕ್ಕೆ ರಿಪ್ಲೈ ಮಾಡೋದಾಗಿರ್ಬೋದು, ಅಥವಾ ಬೇರೆ ವಿಷಯಗಳಾಗಿರ್ಬೋದು, ಅವ್ರೇನೋ ಒಂದು ಶೇರ್ ಮಾಡಿರ್ತಾರೆ ಅದಕ್ಕೆ ರಿಪ್ಲೈ ಮಾಡೋದಾಗಿರ್ಬೋದು. ಯಾಕೆಂದರೆ ಇದು ಒಂಥರ ಎಂಗೇಜ್ಮೆಂಟ್ ಇರೋದ್ರಿಂದ ನಾರ್ಮಲಿ ಅದರಿಂದ ನಮಗೆ ತುಂಬ ಪಾಸಿಟಿವ್ ರಿಪ್ಲೈಸ್ಗಳು ಬರೋ ಚಾನ್ಸಸ್ಗಳು ಇರುತ್ತೆ. ಸೊ ಅದನ್ನೆಲ್ಲ ನಾವು ಮಾಡ್ತೇವೆ. ಸೊ ಯಾವುದೇ ಥರದ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಗಳಿಲ್ಲ. ನೆಕ್ಸ್ಟ್ ಬರೋದು ನಿಮಗೆ ಮಂತ್ಲಿ ಲೀಡ್ ಎಷ್ಟಾಗಿದೆ ಪ್ಲಸ್ ಆ್ಯಕ್ಟಿವ್ ರಿಪೋರ್ಟ್ಸ್ ಏನಿದೆ ಪ್ರತಿಯೊಂದು ನಿಮಗೆ ನಾವು ಶೇರ್ ಮಾಡ್ತೇವೆ. ಸೊ ವರ್ಕ್ ಫ್ಲೋ ಯಾವ ಥರ ಕೆಲಸ ಆಗುತ್ತೆ, ಫಸ್ಟ್ ಬಂದು ಸೆಟಪ್ ಮಾಡ್ತೇವೆ. ಇಲ್ಲಿ ಲಿಂಕ್ಡ್ಇನ್ ಪ್ರೊಫೈಲ್ ಸೆಟಪ್ ಮಾಡ್ತೇವೆ. ಇಲ್ಲಿ ನಿಮ್ಮ ಡೊಮೇನ್ ಪ್ರಾಕ್ಸಿ ಡೊಮೇನ್. ಯಾಕೆಂದರೆ ಪ್ರಾಕ್ಸಿ ಅನ್ನೋದು ಅರ್ಥ ಏನೋ, ಈ ಇಮೇಲ್ ಮಾರ್ಕೆಟಿಂಗ್ ಬಗ್ಗೆ ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿದ್ದೇನೆ ಕಂಪ್ಲೀಟ್ಲಿ, ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಸೊ ಪ್ರಾಕ್ಸಿ ಡೊಮೇನ್ಸ್ ಅಂತಂದರೆ jbexperts.com ಇದು ನಮ್ಮ ಮೇನ್ ಡೊಮೇನ್. jbexperts.xyz.oyx.org ಇವೆಲ್ಲವೂ ಕೂಡ ಪ್ರಾಕ್ಸಿ ಡೊಮೇನ್. ಯಾಕೆಂದರೆ ನಮಗೆ ಆ ಡೊಮೇನ್ಗಳು ಪ್ರೈಮರಿ ಡೊಮೇನ್ ಆಗಿ ನಾವು ಯೂಸ್ ಮಾಡಲ್ಲ. ಬಟ್ ಆದರೆ ಒಂದು ಏನಂತಂದರೆ ಕೆಲವೊಂದು ಸಾರಿ ನಮ್ಮ ಡೊಮೇನ್ಗಳು ಹಾಳಾಯಿತು ಅಂದರೆ ಅದು ನನ್ನ ಪರ್ಸ್ನಲ್ ಇಮೇಲು ಅಥವಾ ಕಮರ್ಷಿಯಲ್ ಇಮೇಲ್ಗಳು ಕಳಿಸಿದ್ರು ಕೂಡ ಅದು ಸ್ಪ್ಯಾಮಿಗೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನಾವು ಪ್ರಾಕ್ಸಿ ಡೊಮೇನ್ಸ್ಗಳನ್ನ ಯೂಸ್ ಮಾಡ್ತೇವೆ. ಒಂದು ಪ್ರಾಕ್ಸಿ ಡೊಮೇನ್ ಮುಂದೆ ನಾವು 20 ಇಮೇಲ್ ಐ ಡಿನ ಕ್ರಿಯೇಟ್ ಮಾಡ್ತೇವೆ. ಸೊ ಒಂದೊಂದು ಕ್ಯಾಂಪೇನ್ಗೆ 20 ಕ್ಯಾಂಪೇನ್ಗೆ ಹಾಕಿ ನಾವು ಕ್ಯಾಂಪೇನ್ನ ಸ್ಟಾರ್ಟ್ ಮಾಡ್ತೇವೆ. ಸೊ ನೀವೇನು ಮಾಡಬೇಕು, 20 ಪ್ರಾಕ್ಸಿ ಡೊಮೇನ್ನ ಪರ್ಚೇಸ್ ಮಾಡಬೇಕು. ಇಲ್ಲದೆ ಹೋದರೆ JB ಎಕ್ಸ್ಪರ್ಟ್ಸ್ ಅವ್ರಿಗೆ ಹೇಳಿ ನಾವೇ ಮಾಡಿಕೊಡ್ತೇವೆ. ಅದರದ್ದು ಏನು ಚಾರ್ಜಸ್ ಇದೆ ಅದು ಎಕ್ಸ್ಟ್ರಾ ನೀವು ಡೊಮೇನ್ಗಳಿಗೆ ಪೇ ಮಾಡಬೇಕು. ಸೊ ನೆಕ್ಸ್ಟ್ ಬರೋದು, ಇವಾಗ ನನ್ನ ಹತ್ರ ಇಮೇಲ್ಸ್ ಅಕೌಂಟ್ ನಾನು ರೆಡಿ ಮಾಡ್ಕೊಂಡಿದ್ದೇನೆ, ಬಟ್ ಯಾರಿಗೆ ಕಳಿಸ್ಬೇಕು, ಡೇಟಾ ಬೇಕಲ್ಲ. ಸೊ ಯಾರು ನಿಮ್ಮ ಬಾಯರ್ಸ್ಗಳಿದ್ದಾರೆ, ಒಂದು ನಿಮ್ಮ ಹತ್ರ ಡೇಟಾ ಇದ್ದರೆ ಅದನ್ನು ಕೊಡಿ, ಇಲ್ಲ ಅಂದರೆ ನಮ್ಮ ಹತ್ರ ಇರೋ ಡೇಟಾಗಳನ್ನ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇರೋದು ಅವರಿಗೆ ನೀವು ಕೊಟ್ಟಿರೋ ಡೇಟಾಗಳು, ಅವರ ಹೆಸರು, ಅವರ ಕಂಪನಿ ಹೆಸರು, ಅವ್ರಿಗೆ ಏನು ಮೆಸೇಜ್ ಕಳಿಸ್ಬೇಕು, ನಮ್ಮ ಪ್ರಾಡಕ್ಟ್ಗಳು ಏನೆಲ್ಲ ಇದೆ ಅದಕ್ಕೆ ಬೇಕಾಗಿರೋ ಪರ್ಸನಲೈಸ್ಡ್ ಇಮೇಲ್ಗಳು ಮತ್ತು ಫಾಲೋಅಪ್ ಸೀಕ್ವೆನ್ಸ್ಗಳನ್ನ ನಾವು ಅವರಿಗೆ ಕಳಿಸ್ತಾ ಇರ್ತೇವೆ. 2 ದಿನ ಬಿಟ್ಟು, 3 ದಿನ ಬಿಟ್ಟು, ವಾರಕ್ಕಿಷ್ಟು, 10 ದಿನಕ್ಕಿಷ್ಟು, 1 ತಿಂಗಳಿಗಿಷ್ಟು ಅಂತ ಇಮೇಲ್ಸ್ಗಳು ಅವರಿಗೆ ರೆಗ್ಯುಲರ್ಲಿ ಹೋಗ್ತಾ ಇರುತ್ತೆ. ಅದರಿಂದ ಬರೋ ರೆಸ್ಪಾನ್ಸ್ಗಳು ಅದು ಡೈರೆಕ್ಟ್ಲಿ ನಿಮ್ಮ ಇಮೇಲ್ ಬಾಕ್ಸಿಗೆ ಬರುತ್ತೆ. ಸೊ ನಾವು ಮಾನಿಟರ್ ಮಾಡೋದೇನು, ಓಪನ್ ರೇಟ್ಸ್ಗಳು, ರೆಸ್ಪಾನ್ಸ್ ಏನು ಬರ್ತಾ ಇದೆ, ಬೌನ್ಸ್ ರೇಟ್ ಎಷ್ಟು ಆಗ್ತಾ ಇದೆ, ಇಮೇಲ್ಗಳು ಸರಿಯಾಗಿ ಹೋಗ್ತಾ ಇದೆಯೋ ಅಥವಾ ಈ ಡೊಮೇನ್ ಕ್ರೆಡಿಬಿಲಿಟಿ ಹಾಳಾಯ್ತಾ. ಸೊ ಹಾಗಾದರೆ ಆಟೋಮೆಟಿಕ್ಲಿ ನಾವು ಇಮೇಲ್ ಡೊಮೇನ್ನ ಸ್ವಿಚ್ ಮಾಡ್ತೇವೆ, ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೇವೆ, ಬೇರೆ ಡೊಮೇನ್ನ ತೊಗೊಂಡ್ಬಿಡ್ತೇವೆ. ಸೊ ಇದಕ್ಕೆಲ್ಲವೂ ಟೆಕ್ನಾಲಜಿ ಬೇಕು, ಕಲಿಯೋದಿರುತ್ತೆ, ತುಂಬ ಕೆಲಸ ಇರುತ್ತೆ. ಅದ್ರ ಜೊತೆಗೆ ಮಂತ್ಲಿ ನಿಮಗೆ ಏನು ನಾವು ಕ್ಯಾಂಪೇನ್ ಮಾಡ್ತಾ ಇದೆ ಅದರ ಫುಲ್ ರಿಪೋರ್ಟ್ ನಿಮಗೆ ಕಳಿಸ್ಕೊಡ್ತೇವೆ. ಸೊ ಲಿಂಕ್ಡ್ಇನ್ ಔಟ್ರೀಚಲ್ಲಿ ಲಿಂಕ್ಡ್ಇನ್ ಪ್ರೊಫೈಲ್ ಆಪ್ಟಮೈಸೇಷನ್ ಮಾಡ್ತೇವೆ. ಫಸ್ಟು ನಿಮ್ಮ ಪ್ರೊಫೈಲ್ ಯಾರಾದರೂ ಏನಾದರೂ ಸರ್ಚ್ ಮಾಡಿದರೆ ನಿಮ್ಮ ಪ್ರೊಫೈಲ್ ಮೇಲೆ ಹೇಗೆ ಬರುತ್ತೆ ಅದನ್ನು ಮಾಡ್ತೇವೆ. ನೆಕ್ಸ್ಟ್ ಬರೋದು ಬಾಯರ್ ಪ್ರೊಫೈಲ್ ರಿಸರ್ಚ್. ಯಾರಿಗೆ ಕಳಿಸ್ಬೇಕು, ಯಾರಿಗೆ ನಾವು ಟಾರ್ಗೆಟ್ ಮಾಡಬೇಕು,
ಅವ್ರಿಗೆ ಏನು ನಾವು ಮೆಸೇಜ್ ಕಳಿಸ್ಬೇಕು, ಅವ್ರನ್ನ ಜೊತೆ ಕನೆಕ್ಷನ್ ರಿಕ್ವೆಸ್ಟ್ ಕಳಿಸ್ಬೇಕು, ಅದ್ರ ಜೊತೆಗೆ ಅವ್ರಿಗೆ ಇಮೇಲ್ ಏನು ಕಳಿಸ್ಬೇಕು, ಅವ್ರಿಗೆ ಮೆಸೇಜಸ್ ಏನು ಕಳಿಸ್ಬೇಕು, ಆ ಮೆಸೇಜಸ್ ಕಳಿಸಿದ ಮೇಲೆ ಒಂದು 2 ದಿನ ಅವ್ರದ್ದೇನೋ ರೆಸ್ಪಾಂಡ್ ಬಂದಿಲ್ಲ, ಮತ್ತೊಂದು ಮೆಸೇಜ್ ಏನು ಕಳಿಸ್ಬೇಕು. ಸೊ ಇದನ್ನೆಲ್ಲ ಪ್ಲ್ಯಾನ್ ಮಾಡಿಕೊಂಡು ನಾವು ಶೆಡ್ಯೂಲ್ ಇಟ್ಕೊಂಡು ನಾವು ಅವ್ರಿಗೆ ಕಳಿಸ್ತಾ ಇರ್ತೇವೆ. ನೆಕ್ಸ್ಟ್ ಇರೋದು ಎಂಗೇಜ್ಮೆಂಟ್ ಮತ್ತು ಲೀಡ್ ನರ್ಚರಿಂಗ್. ಎಂಗೇಜ್ಮೆಂಟ್ ಅಂದರೆ ಇವಾಗ ಕ್ಲೈಂಟ್ ಒಬ್ಬರು ರೆಸ್ಪಾಂಡ್ ಮಾಡ್ತಾರೆ, ಕೆಲವೊಮ್ಮೆ ರೆಸ್ಪಾಂಡ್ ಮಾಡಲ್ಲ, ಬಟ್ ಅದಕ್ಕೆ ಬೇಕಾಗಿರೋ ಕಂಟೆಂಟು ಅಥವಾ ಬೇರೆ ವಿಷಯಗಳನ್ನೆಲ್ಲ ನಾವು ಅದನ್ನು ಮ್ಯಾನೇಜ್ ಮಾಡ್ತಾ ಇರ್ತೇವೆ. ಅದ್ರ ಜೊತೆಗೆ ಮಂತ್ಲಿ ಲೀಡ್ಸ್ ಮತ್ತು ಆ್ಯಕ್ಟಿವಿಟಿ ರಿಪೋರ್ಟ್ ಇದೆಲ್ಲವೂ ಕೂಡ ನಾವು ಮ್ಯಾನೇಜ್ ಮಾಡಿ ನಿಮಗೆ ಅಪ್ಡೇಟ್ ಕೊಡ್ತೇವೆ. ನಿಮ್ಮ ಇಮೇಲ್ ಕ್ಯಾಂಪೇನ್ ಹೇಗೆ ನಡೀತಾ ಇದೆ, ನಿಮ್ಮ ಲಿಂಕ್ಡ್ಇನ್ ಕ್ಯಾಂಪೇನ್ ಹೇಗೆ ನಡೀತಾ ಇದೆ, ಏನೆಲ್ಲ ಬೆನಿಫಿಟ್ ಆಗಿದೆ, ಯಾವ ರೀತಿ ನಾವು ಚೇಂಜಸ್ ಮಾಡ್ಬೋದು, ಅಥವಾ ಯಾವುದರಿಂದ ನಮಗೆ ಉತ್ತರ ಬರ್ತಾ ಇಲ್ಲ, ಇದನ್ನೆಲ್ಲವನ್ನು ಸ್ಟ್ರಾಟಜೀಸ ಪ್ಲ್ಯಾನ್ ಮಾಡಿಕೊಂಡು ನಾವು ಮುಂದೆ ಎಕ್ಸಿಕ್ಯೂಟ್ ಮಾಡ್ತೇವೆ. ಸೊ ರೆಸ್ಪಾನ್ಸ್ ಹ್ಯಾಂಡ್ಲಿಂಗ್, ನಿಮಗೆ ಬಂದಿರೋ ರಿಪ್ಲೈಗಳನ್ನ ನಿಮ್ಮ ಇನ್ಬಾಕ್ಸ್ಗೆ ನಾವು ಫಾರ್ವರ್ಡ್ ಮಾಡ್ತೇವೆ. ಅದರ ಜೊತೆಗೆ ನಿಮ್ಮ ಲಿಂಕ್ಡ್ಇನ್ ಅಲ್ಲಿ ಬಂದಿರೋ ರಿಪ್ಲೈಗಳಿಗೆ ನೀವು ನಿಮ್ಮ ಮೊಬೈಲ್ ಆ್ಯಪ್ ಮುಖಾಂತರ ಆಗಿರ್ಬೋದು ಅಥವಾ ನಿಮ್ಮ ಸಿಸ್ಟಮಲ್ಲಿ ಆಗಿರ್ಬೋದು ಯಾವುದೇ ರೀತಿಯ ಕಮ್ಯುನಿಕೇಷನ್ಗಳನ್ನ ನೀವು ನಿಮ್ಮ ಕಡೆಯಿಂದನೇ ನೀವು ಮಾಡ್ಕೊಳ್ಬೋದು. ಸೊ ಇಲ್ಲಿ ಮೇನ್ ಕಾಂಬಿನೇಷನಲ್ ಬೆನಿಫಿಟ್ ಏನು, ಮ್ಯಾಕ್ಸಿಮಮ್ ಔಟ್ರೀಚ್ ಆಗುತ್ತೆ. ಒಂದು ಸರಿ ನಾನು ಇಮೇಲ್ ಕಳಿಸಿದ್ರೆ ಅವನು ಇಮೇಲ್ ರೆಸ್ಪಾಂಡ್ ಮಾಡದೇ ಇದ್ರೂ ಕೂಡ ಲಿಂಕ್ಡ್ಇನ್ ಓಪನ್ ಮಾಡಿದರೆ ಆ ಲಿಂಕ್ಡ್ಇನಲ್ಲಿ ರೆಸ್ಪಾಂಡ್ ಮಾಡ್ತಾರೆ. ಸೊ ಈ ಮಲ್ಟಿ ಆಪ್ಷನ್ಸ್ ಏನಿದೆ ಅದು ತುಂಬ ಇಂಪಾರ್ಟೆಂಟು. ಅದರ ಜೊತೆಗೆ ಹೈ ಕನ್ವರ್ಷನ್ ರೇಟ್ ಇರುತ್ತೆ, ಕಾಂಪ್ಲಿಮೆಂಟರಿಂಗ್ ಸರ್ವಿಸಸ್ ಇರುತ್ತೆ. ಎಸ್ಪೆಷಲಿ ಒಂದು ನಿಮಗೆ ಫುಲ್ ಟೈಮ್ ಸರ್ವಿಸಸ್ಸು ಒಂದು ಪ್ರೊಫೆಷನಲ್ ಕಂಪ್ನಿಯಿಂದ ಸಿಗೋದ್ರಿಂದ ಇವಾಗ ನೀವು ಮೇನ್ ಪ್ರಾಬ್ಲಮ್ ಎಲ್ಲಿ ಬರುತ್ತೆ, ಸರ್ ಇದನ್ನು ನಾವು ಮಾಡ್ಕೊಳಕ್ಕಾಗಲ್ವಾ, ಮಾಡ್ಕೊಳಕ್ಕಾಗತ್ತೆ, ಆದರೆ ಪ್ರತಿದಿನ ಮಾಡೋಕ್ಕಾಗತ್ತಾ ನೋಡ್ಕೊಳ್ಳಿ. ಯಾಕೆಂದರೆ ತುಂಬ ಜನಕ್ಕೆ ನಾವು ಎಷ್ಟೇ ಥರದ ಟೂಲ್ಸ್ಗಳು ಟೆಕ್ನಿಕ್ ಹೇಳ್ಕೊಟ್ರು ಕೂಡ ಸಮಸ್ಯೆ ಎಲ್ಲಿ ಬಂದಿರೋದು, ಮಾಡೋಕ್ಕೆ ಟೈಮ್ ಇಲ್ಲ, ಬೇರೆ ಕೆಲಸದಲ್ಲಿ ಎಂಗೇಜ್ಡ್ ಇರ್ತೀರಾ, ಅಥವಾ ಇದರ ಇಂಪಾರ್ಟೆನ್ಸ್ ನಿಮಗೆ ಗೊತ್ತಿರಲ್ಲ. ಇದನ್ನು ನೀವು ರೆಗ್ಯುಲರ್ಲಿ ಮಾಡಿದರೆ ಮಾತ್ರ ಇದರಿಂದ ನಿಮಗೆ ಬಿಸ್ನೆಸ್ ಬರ್ತದೆ ಹೊರತು ನೀವು ಬರೀ ಒಂದೋ ದಿನ ಯಾವುದೋ ಹುಣ್ಣಿಮೆಗೋ ಒಂದು ಅಮಾಸೆಗೋ ಕೂತ್ಕೊಂಡು ನಾನು ಒಂದು 300 ಇಮೇಲು 400 ಇಮೇಲ್ ಕಳಿಸ್ಬಿಟ್ರೆ ಅದು ಆಲ್ಮೋಸ್ಟ್ ಸ್ಪ್ಯಾಮ್ ಫೋಲ್ಡರ್ಗೆ ಹೋಗುತ್ತೆ. ಅಲ್ಲಿ ಕ್ರೆಡಿಬಿಲಿಟಿ ಮ್ಯಾನೇಜ್ ಮಾಡೋದು, ಅದರಲ್ಲಿ ನಿಮ್ಮ ಡೊಮೇನ್ ಹಾಳಾಗುತ್ತೆ. ಸೊ ಇದೆಲ್ಲವೂ ಕೂಡ ಮ್ಯಾನೇಜ್ ಮಾಡಿಕೊಂಡು ಪ್ರಾಪರಾಗಿ ಪ್ರೊಫೆಷನಲ್ ವೇಯಲ್ಲಿ ಅಪ್ರೋಚ್ ಮಾಡೋದು ಸ್ವಲ್ಪ ಕಷ್ಟದ ಕೆಲಸ ಆಗುತ್ತೆ. ಅದಕ್ಕೆ ಕೂಡ ನಿಮಗೆ ಟೀಮ್ ಇದ್ದು ನಮಗೆ ಡೇ ಟು ಡೇ ನಮ್ಮ ಟೀಮ್ಗಳು ಇದೇ ಕೆಲಸ ಮಾಡೋದ್ರಿಂದ ನಿಮಗೆ ಯಾವುದೇ ಥರದ ಸಮಸ್ಯೆಗಳು ಬೀಳಲ್ಲ. ನೀವು ಬರೀ ದುಡ್ಡು ಕೊಟ್ಟು ನೀವು ಕೆಲಸ ಮಾಡಿಸ್ಕೊಂಡ್ರೆ ಸಾಕಾಗುತ್ತೆ. ಸೊ ಇಲ್ಲಿ ಯೂಸರ್ ಡೇಟಾ ಎನ್ರಿಚ್ ಸಿಂಕ್ರನೈಸಿಂಗ್ ಆಗುತ್ತೆ ಕಂಪ್ಲೀಟ್ಲಿ. ಏನು ಯಾವುದೇ ಡೇಟಾ ಆದರೂ ಕೂಡ ಯಾವುದು ಅನ್ಅಟೆಂಡ್ ಹೋಗಲ್ಲ. ಸರ್ ನಾನು ಎಲ್ಲೋ ಡೇಟಾಗಳನ್ನ ನೋಡಿದ್ದೆ, ಅದು ನೀವು ಡೇಟಾಗಳನ್ನ ಯಾವಾಗಾದರೂ ಅಪ್ಡೇಟ್ ಮಾಡ್ಬೋದು, ಎಷ್ಟೇ ಇಮೇಲ್ಸ್ ಆದರೂ ಕಳಿಸ್ಕೋಬೋದು, ಎಷ್ಟೇ ಡೇಟಾಸ್ ಆದರೂ ಕೊಡ್ಬೋದು. ಬಟ್ ಕಂಪ್ಲೀಟಾಗಿ ಏನು ನಿಮ್ಮ ಪ್ರಾಡಕ್ಟ್ ಏನಿದೆ ಆ ಡೇಟಾಗಳೇನಿದೆ ಅದರ ಮೇಲೆ ಕಾಸ್ಟಿಂಗ್ಸ್ ಇರುತ್ತೆ, ಅದನ್ನು ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಪೈಪ್ಲೈನ್ ಆಗಿರ್ಬೋದು, ಕ್ವಾಲಿಫೈಡ್ ಲೀಡ್ಸ್ ಮಂತ್ಲಿ ಇರ್ಬೋದು, ಇದನ್ನು ನೀವು ನೋಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಇರೋದು ಟ್ರಾನ್ಸ್ಪರೆಂಟ್ ಮತ್ತು ಕಾಂಪ್ರಿಹೆನ್ಸಿವ್ ರಿಪೋರ್ಟಿಂಗ್. ಪ್ರತಿಯೊಂದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ನಿಮ್ಮ ಕ್ಯಾಂಪೇನ್ ಹೇಗೆ ನಡೀತಾ ಇದೆ, ಏನಾಗ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ, ಏನು ರೆಸ್ಪಾನ್ಸ್ ಬರ್ತಾ ಇದೆ, ಪ್ರತಿಯೊಂದು ಅಪ್ಡೇಟ್ ಇರುತ್ತೆ. ಅದರ ಜೊತೆಗೆ ಕಾಂಪ್ರಿಹೆನ್ಸಿವ್ ರಿಪೋರ್ಟಿಂಗ್ ಕೂಡ ನಾವು ಕಳಿಸ್ಕೊಡ್ತೇವೆ. ಸೊ ಇದರಲ್ಲಿ ಪ್ರೈಸಿಂಗ್ ಏನು, ಇಲ್ಲಿ ಪ್ಲ್ಯಾನಲ್ಲಿ ಸೊ ನಾರ್ಮಲಿ ನೀವು ನಾರ್ಮಲ್ ಫೇರ್ ಆದರೆ ಇಮೇಲ್ ಮಾರ್ಕೆಟಿಂಗಿಗೆ ಸೆಟಪ್ ಫೀ 10,000 ಇರುತ್ತೆ. ಲಿಂಕ್ಡ್ಇನ್ ಆಪ್ಟಮೈಸೇಷನ್ 8,999 ಇರುತ್ತೆ. ಆಮೇಲೆ ನಿಮಗೆ ಇಮೇಲ್ ಮಾರ್ಕೆಟಿಂಗ್ ಮಂತ್ಲಿಗೆ 16,999 ಇದೆ. ಪ್ಲಸ್ ನಿಮ್ಮದು ಲಿಂಕ್ಡ್ಇನ್ ಮಾರ್ಕೆಟಿಂಗಿಗೆ ಆದರೆ 16,999 ಇದೆ. ಸೊ ಇದು ಮಂತ್ಲಿಗೆ ಬಂದು ಇವಾಗ ನೀವು ಈ ಮಂತ್ ಎಂಡಲ್ಲಿ ನೀವೇನಾದರೂ ಪರ್ಚೇಸ್ ಮಾಡಿದ್ರೆ ಜೂನ್ ಮಂತ್ ಎಂಡಲ್ಲಿ, ಸೊ ಇವಾಗ 13,999 ಇರೋದು ನಿಮಗೆ ಡಿಸ್ಕೌಂಟ್ ಸಿಗುತ್ತೆ 10%. ಅದರಲ್ಲೂ ಕೂಡ ನಿಮಗೆ ಪ್ರೈಸ್ 30,000 ಆಗುತ್ತೆ. ರೌಂಡ್ ಅಬೌಟ್ 30,000 ಅಂತ ಹಿಡ್ಕೊಳ್ಳಿ. ಓಕೆ, ಇದು ಲೈಫ್ ಟೈಮ್ ಡಿಸ್ಕೌಂಟ್ ಇರುತ್ತೆ ನೀವು ಇವಾಗಲೇ ಜಾಯ್ನ್ ಆದರೆ. ಸೊ ಅದರಲ್ಲೂ ಕೂಡ ಇಮೇಲ್ ಮಾರ್ಕೆಟಿಂಗ್ ಸೆಟಪ್ ಏನಿದೆ 10,000 ಇರುತ್ತೆ. ಲಿಂಕ್ಡ್ಇನ್ ಸೆಟಪ್ ಆಪ್ಟಮೈಸೇಷನ್ ಏನಿದೆ ಅದು ಈ ತಿಂಗಳದ ಒಳಗಡೆ ತೊಗೊಂಡ್ರೆ ಈ 8,999 ಏನಿದೆ ಅದು ಡಿಸ್ಕೌಂಟ್ ಸಿಗುತ್ತೆ. ಆಪ್ಟಮೈಸೇಷನ್ ಚಾರ್ಜಸ್ ಏನೂ ತೊಗೊಳ್ಳಲ್ಲ. ನಿಮಗೆ ಫಸ್ಟ್ ಮಂತು ಡಿಸ್ಕೌಂಟ್ಸ್ ಏನಿದೆ ಸೊ ಅದು ಕೂಡ 30,000 ಮಾಡಿದ್ದೇವೆ. ಅದರಲ್ಲೂ ಕೂಡ ಇವಾಗ ನೀವು ಆನ್ಬೋರ್ಡ್ ಆದರೆ ಇಲ್ಲಿ 50,000 ಆಗ್ತಾ ಇತ್ತು, ಬಟ್ ಇವಾಗ ನೀವು 40,000 ಆನ್ಬೋರ್ಡ್ ಆಗ್ತೀರಾ. ನಿಮಗೆ ಪ್ರತಿ ಮಂತ್ ಬೀಳೋ ಖರ್ಚು ಬರೀ 30,000 ಮಾತ್ರ ಫಾರ್ ಇಮೇಲ್ ಮತ್ತು ಲಿಂಕ್ಡ್ಇನ್ ಎರಡಕ್ಕೂ ಸೇರಿ. ಓಕೆ, ಸೊ ಇಲ್ಲಿ ನಿಮಗೆ ಮಾಡಬೇಕಾಗಿರೋ ಕೆಲಸ ಏನು, ನಿಮಗೆ ಯಾವ ಪ್ಯಾಕೇಜ್ ಬೇಕು ಹೇಳಿ. ಇಮೇಲೋ ಲಿಂಕ್ಡ್ಇನ್ನೋ ಬೋತೋ ಇದು ಎರಡು ತೊಗೊಂಡಾಗ ಮಾತ್ರ ಡಿಸ್ಕೌಂಟ್ಗಳು ಅಪ್ಲಿಕೇಬಲ್ ಆಗುತ್ತೆ. ಎರಡು ತೊಗೊಳ್ಳಿಲ್ಲ, ಸಪ್ರೇಟಾಗಿ ತೊಗೊಂಡಿದ್ದೀವಿ ಅಂದರೆ ಸೊ ಇಮೇಲ್ ಮಾರ್ಕೆಟಿಂಗ್ ಆದರೆ 10,000 ಸೆಟಪ್ ಫೀ ಮತ್ತು 16,999 ಪ್ರೈಸು. ಲಿಂಕ್ಡ್ಇನ್ಗೆ ಆದರೆ 8,999 ಪ್ಲಸ್ 16,999 ಪ್ಯಾಕೇಜ್. ಬೋತ್ ಎರಡೂ ನೀವು ಪ್ಲ್ಯಾನ್ ತೊಗೊಂಡ್ರೆ ನಿಮಗೆ ಸ್ಟಾರ್ಟಿಂಗ್ ಮಾತ್ರ 40,000 ಸೆಟಪ್ ಫೀ ಇದು ವೇವ್ ಆಫ್ ಆಗುತ್ತೆ. ಬರೀ ನಿಮಗೆ ಇಮೇಲ್ ಮಾರ್ಕೆಟಿಂಗ್ ಸೆಟಪ್ ಫೀ ಇರುತ್ತೆ. ಬರೀ 40,000ಗೆ ನೀವು ಎರಡನ್ನೂ ಸ್ಟಾರ್ಟ್ ಮಾಡ್ಬೋದು. ನೆಕ್ಸ್ಟ್ ತಿಂಗಳದಿಂದ ಬರೀ 30,000 ಮಾತ್ರ ನಿಮ್ಮ ಫೀ ಇರುತ್ತೆ, ಬೇರೆ ಎಲ್ಲವೂ ಕೂಡ ವೇವ್ ಆಫ್ ಆಗುತ್ತೆ. ಇದನ್ನು ನೀವು ಕಂಟಿನ್ಯೂ ಸರ್ವಿಸ್ ಇಟ್ಕೊಂಡ್ರೆ ಮಾತ್ರ ನಿಮಗೆ 30,000 ಕಂಟಿನ್ಯೂ ಆಗುತ್ತೆ. ಒಂದು ಸ್ವಲ್ಪ ಇಂಟರ್ವೆಲ್ ತೊಗೊಂಡು ಮತ್ತೆ ತಿರ್ಗಾ ಬರ್ತೇನೆ ಅಂದಾಗ ಅವಾಗಿನೇನು ಪ್ರೈಸ್ ಇದೆ ಅದಕ್ಕೆ ರಿವೈಸ್ಡ್ ಆಗ್ತೀರಾ. ಸೊ ನೆಕ್ಸ್ಟ್ ಸ್ಟೆಪ್ ಏನಿದೆ, ನಿಮಗೆ ಯಾವ ಪ್ಲ್ಯಾನ್ ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಡ್ವಾನ್ಸ್ಡ್ ಪೇಮೆಂಟು ಇರುತ್ತೆ.
ಸೊ ನೀವು ಬೇಕಾಗಿರೋ ಪ್ರಾಡಕ್ಟು ಮತ್ತು ಟಾರ್ಗೆಟ್ ಮಾರ್ಕೆಟು ಡೀಟೇಲ್ಸ್ಗಳು ಏನಿದೆ ಅದನ್ನು ಕೊಡಿ. ಅದಾದಮೇಲೆ ನಾವು ಕಂಟೆಂಟ್ಗಳನ್ನ ಶೇರ್ ಮಾಡ್ತೇವೆ, ಅದನ್ನು ಅಪ್ರೂವ್ ಮಾಡಿ. ಕ್ಯಾಂಪೇನ್ ಪ್ಲ್ಯಾನ್ ಕೊಡ್ತೇವೆ, ಅದನ್ನು ಅಪ್ರೂವ್ ಮಾಡಿ. ಸೊ ಯಾವ ಥರ ಮಾಡಬೇಕು, ಏನೆಲ್ಲ ಮಾಡ್ತಾ ಇದ್ದೇವೆ, ಏನೆಲ್ಲ ಕಮ್ಯುನಿಕೇಟ್ ಮಾಡಬೇಕು ಅಂದ್ಕೊಂಡಿದ್ದೇವೆ ನಿಮ್ಮ ಪ್ರಾಡಕ್ಟ್ ಬಗ್ಗೆ, ಅದ್ರ ಬಗ್ಗೆ ಎಲ್ಲವೂ ಹೇಳ್ತೇವೆ. ಅದನ್ನು ನೋಡ್ಕೊಂಡು ಪ್ಲ್ಯಾನ್ ಮಾಡಿ. ಇಲ್ಲಿ ನೀವು ಕ್ವಾಲಿಫೈಡ್ ಲೀಡ್ಸ್ಗಳನ್ನ ತೊಗೊಂಡು ನಿಮ್ಮ ಎಕ್ಸ್ಪೋರ್ಟ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ. ಸೊ ಇದರಲ್ಲಿ ಯಾವುದೇ ಥರದ ಸಮಸ್ಯೆಗಳಿದ್ದರೆ ನಾವು ಇರ್ತೇವೆ, ಅದು ಕೂಡ ಸಪೋರ್ಟ್ ಸಿಗುತ್ತೆ. ಇದರಲ್ಲಿ ಇನ್ನೂ ಒಂದು ನಿಮಗೆ ಕನ್ಸಲ್ಟೇಷನ್ ಫ್ರೀಯಾಗಿ ಕೊಡ್ತಾ ಇದ್ದೇವೆ. ಈ ತಿಂಗಳು ಈ ಪ್ಯಾಕೇಜ್ ತೊಗೊಂಡ ಮೇಲೆ ನಿಮಗೆ 60 minutes ಕನ್ಸಲ್ಟೇಷನ್ ಕಾಲ್ ಇರುತ್ತೆ ನನ್ನ ಜೊತೆಗೆ. ನಿಮ್ಗೆ ಯಾವುದೇ ಥರದ ಸಮಸ್ಯೆಗಳು ಈ ಕ್ಯಾಂಪೇನ್ ಬಗ್ಗೆ ಇರ್ಬೋದು, ನಿಮ್ಮ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಬಗ್ಗೆ ಇರ್ಬೋದು, ಅಥವಾ ಎಕ್ಸ್ಪೋರ್ಟ್ ಪ್ಲಾನ್ ಬಗ್ಗೆ ಇರ್ಬೋದು, ಅಥವಾ ಬೇರೆ ಯಾವುದೇ ಥರದ ಸಮಸ್ಯೆಗಳಿದ್ದರೂ ಕೂಡ ಡೈರೆಕ್ಟ್ಲಿ ಮಾತಾಡಿ ಕೇಳ್ಕೊಳ್ಳಿ. ಅದರ ಮೇಲೆ ನೀವು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ 60 minutes ಕನ್ಸಲ್ಟೇಷನ್ ಕಾಸ್ಟ್ ಆಲ್ಮೋಸ್ಟ್ 5999 ಝೂಮಲ್ಲಿರೋದು ಕಂಪ್ಲೀಟ್ ನಿಮಗೆ ಫ್ರೀ ಆಗುತ್ತೆ. ಅದನ್ನು ಕೂಡ ನೀವು ಬೆನಿಫಿಟ್ ತೊಗೋಬೋದು. ಸೊ ಇಲ್ಲಿ ಮೇನಾಗಿ ಏನು, ಯಾವಾಗೂ ಹುಣ್ಣಿಮೆ ಅಮಾಸೆಗೆ ಮಾಡೋ ಕೆಲಸನ ನಾವು ರೆಗ್ಯುಲರ್ಲಿ ಮಾಡ್ತೇವೆ, ರೆಗ್ಯುಲರ್ಲಿ ನಿಮ್ಮ ಬಿಸ್ನೆಸ್ನ ಬೆಳೆಸ್ತೇವೆ. ಸೊ ಇಲ್ಲಿ ನೀವು ಕಂಪ್ಲೀಟ್ ಎಕ್ಸ್ಪೋರ್ಟ್ ಪ್ರೂವನ್ ಮಾಡಲ್ ಕೆಲಸ ಮಾಡ್ತೇವೆ. ಇವಾಗ ನಮಗೆ ಹೇಗೆ ಲೀಡ್ ಬರ್ತಾ ಇದೆಯೋ ಅದೇ ರೀತಿಯಲ್ಲಿ ನಿಮಗೂ ಲೀಡ್ಸ್ ಬರುತ್ತೆ, ನಿಮಗೂ ಎನ್ಕ್ವೈರೀಸ್ಗಳು ಬರುತ್ತೆ. ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ನಮಗೆ ಇಷ್ಟೆಲ್ಲ ಲೀಡ್ಸ್ಗಳು ಬರ್ತಾ ಇದೆ, ಇಷ್ಟೆಲ್ಲ ಕಂಪ್ನೀಸ್ 1000 ಮೇಲೆ ನಾವು ಕಂಪ್ನಿಗಳಿಗೆ ಕೆಲಸ ಮಾಡ್ತಾ ಇದ್ದೇವೆ. ಸೊ ಎಲ್ಲ ಕಂಪ್ನಿಗಳಿಗೆ ಏನು ನಾವು ಲೀಡ್ ಜನ್ರೇಷನ್ಗೆ ಎಫರ್ಟ್ ಹಾಕ್ತೇವೆ ಅದನ್ನೇ ನಿಮಗೂ ಕೂಡ ಹಾಕ್ತೇವೆ. ಅದನ್ನು ನೀವು ಮುಂದೆ ಕಂಟಿನ್ಯೂ ಮಾಡ್ಕೋಬೋದು. ಫುಲ್ ಮ್ಯಾನೇಜ್ಮೆಂಟ್, ಎಥಿಕಲ್ ಔಟ್ರೀಚ್, ಲೀಡ್ ನರ್ಚರಿಂಗ್, ಪ್ರತಿಯೊಂದು ಆಪ್ಷನ್ಸ್ ಅವೈಲೇಬಲ್ ಇದೆ. ಯಾವುದೇ ಥರದ ಸಮಸ್ಯೆಗಳಿರಲ್ಲ. ಅದರಲ್ಲೂ ಕೂಡ ನಿಮಗೆ ಡೆಡಿಕೇಟೆಡ್ ಸಪೋರ್ಟ್ ಇರ್ಬೋದು, ಕ್ಯಾಂಪೇನ್ ಆಪ್ಟಮೈಸೇಷನ್ ಇರ್ಬೋದು, ಅಥವಾ ನಡುವೆ ಎಲ್ಲಾದರೂ ಸಮಸ್ಯೆಗಳು ಬಂದರೆ ನಮ್ಮ ಟೀಮ್ ಕೋಆರ್ಡಿನೇಟ್ ಮಾಡ್ತಾರೆ. ಇಲ್ಲ ನಾನೇ ಆನ್ ಕಾಲ್ ಬಂದು ನಿಮಗೆ ಸಮಸ್ಯೆ ಏನಿದೆ ಅದನ್ನು ಹೆಲ್ಪ್ ಮಾಡ್ತೇನೆ. ಸೊ ನೀವು ಮಾಡಬೇಕಾಗಿರೋ ಕೆಲಸ ಏನು, ಯಾವ ಪ್ಲ್ಯಾನ್ ತೊಗೊಳ್ಬೇಕು ಅನ್ನೋದನ್ನು ಡಿಸೈಡ್ ಮಾಡ್ಕೊಳ್ಳಿ. ಈ ನಂಬರಿಗೆ ಕಾಲ್ ಮಾಡಿ, ಮಾತಾಡಿ, ಏನೇ ಡೌಟ್ಸ್ ಇದ್ದರೂ ಕ್ಲಿಯರಿಫೈ ಮಾಡ್ಕೊಳ್ಳಿ, ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇಲ್ಲಿ ಇಮೇಲ್ ಆದರೂ ಮಾಡ್ಬೋದು, ಇಲ್ಲ ವೆಬ್ಸೈಟ್ಗಾದರೂ ವಿಸಿಟ್ ಮಾಡಿ, ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಡ್ತೇನೆ. ಇದು ಅಷ್ಟೇ ಸರ್ವಿಸ್ ಅಲ್ಲದೆ ಬೇರೆ ಯಾವುದೇ ಸರ್ವಿಸಸ್ ನಿಮ್ಗೆ ಬೇಕಾದರೂ ಕೂಡ ಆ ಲಿಂಕ್ ವಿಸಿಟ್ ಮಾಡಿದರೆ ನಿಮಗೆಲ್ಲ ಡೀಟೇಲ್ಸ್ಗಳು ಸಿಗುತ್ತೆ. ಅವ್ರ ಎಲ್ಲ ಸರ್ವಿಸ್ಗಳಿಗೂ ನೀವು ಎನ್ಕ್ವೈರಿ ಕಳಿಸ್ಬೋದು. ಅಲ್ಲಿ ನಮ್ಮ ಟೀಮ್ನ ಕಾಲ್ ಬ್ಯಾಕ್ ಮಾಡಿ ನಿಮ್ಮ ಹತ್ರ ಸರ್ವಿಸ್ಗಳನ್ನ ಕೇಳ್ಕೊಳ್ತಾರೆ. ಓಕೆ, ಸೊ ಈ ವಿಡಿಯೋ ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಈ ವಿಡಿಯೋ ಅರ್ಥ ಆಯಿತು ಬಿಕಾಸ್ ಇದೊಂದು ಸರ್ವಿಸ್ ಮಾತ್ರ. ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಬಗ್ಗೆ ಕಲಿಯೋದಿತ್ತು, ಬೇರೆ ಎಲ್ಲ ವಿಷಯಗಳಿತ್ತು ಅಂದರೆ ಆಲ್ರೆಡಿ ನಾವು ವೀಡಿಯೋಸ್ ಹಾಕಿದ್ದೇವೆ, ಮುಂದೂ ಪ್ರಾಡಕ್ಟ್ಸ್ ಬಗ್ಗೆ ವೀಡಿಯೋಸ್ ಹಾಕ್ತೇವೆ. ಸೊ ಅದನ್ನು ನೋಡಿಕೊಂಡು ನೀವು ರೆಗ್ಯುಲರ್ಲಿ ಕಲಿತಾ ಹೋಗ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್.